ಬಂಧುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕ ಸ್ನೇಹಿತರು ಮಾತನಾಡಿದ್ದಾರೆ. 3 ಜನ ಮಂತ್ರಿಗಳಿದ್ದಾರೆ. ಸಾರಾ ಮಹೇಶ್ ಅವರಿಂದ ಹಿಡಿದು ಉಸ್ತುವಾರಿ ಸಚಿವರಾದ ಪುಟ್ಟರಾಜು ಅವರಿಂದ ಹಿಡಿದು ಸಾರಿಗೆ ಸಚಿವರಾದ ತಮ್ಮಣ್ಣವರು ಈಗಾಗಲೇ ಮಾತನಾಡಿದ್ದಾರೆ. ನಾನು ಬೆಳಿಗ್ಗೆ 11 ಗಂಟೆಗೆ ಸಭೆ ಕರೀಬೇಕು ಅಂತ ಹೇಳಿ ನಾನು ಹಾಸನದಿಂದ ಬರುವಾಗ ಪುಟ್ಟರಾಜು ಅವರಿಗೆ ಹಾಗೂ ತಮ್ಮಣ್ಣವರಿಗೆ ವಿನಂತಿ ಮಾಡಿದೆ. ಏನು 24 ಗಂಟೆ ಕೂಡ ಇಲ್ಲ, ಹೇಗೆ ಸಭೆ ಕರೆಯೋದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದರು. ನಾನು ಹೇಳಿದೆ, ಮಂಡ್ಯದ ಮಹಾಜನತೆ ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಏನಿದೆ, 24 ಗಂಟೆ ಇದ್ರೂ ಚಿಂತೆ ಇಲ್ಲ, ತಾವೊಂದು ಕರೆ ಕೊಡಬೇಕು, ಪುಣ್ಯಾತ್ಮನಿ ಸಭೆಗೆ ಬರೋದು ಶತಸಿದ್ಧ ಅಂತ ಹೇಳಿ ನಾನು 12 ಗಂಟೆ ಒಳಗೇನೆ ನಮ್ಮ ಪಕ್ಷದ ಅಭ್ಯರ್ಥಿ ನಕೀಲ್ರವರನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಆದರೆ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಆ ಕೆಲಸವನ್ನು ತಮ್ಮಣ್ಣವರು ಪುಟ್ಟರಾಜವರು ಮಾಡಿದ್ದಾರೆ. ನಾವು ದೈವದಲ್ಲಿ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ಈ 60 ವರ್ಷ ರಾಜಕೀಯ ಮಾಡಿದ್ದೇನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇವಲ 37 ಸ್ಥಾನವನ್ನು ಪಡ್ಕೊಂಡಂಥ ಜಾತ್ಯತೀತ ಜನತಾದಳ ದೆಹಲಿಯಿಂದ ಕಾಂಗ್ರೆಸ್ಸಿನ ಮುಖಂಡರಾದ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು ಕುಮಾರಸ್ವಾಮಿಯವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವರ ಪ್ರತಿನಿಧಿಗಳನ್ನು ಕಳಿಸ್ಕೊಟ್ರು. ನಾನು ಒಪ್ಪಲಿಲ್ಲ. ನಾನು ವಾಸ್ತವಾಂಶ ಹೇಳಬೇಕು, ನನ್ನ ಮಗನಿಗೆ ಬೇಡ, ಆರೋಗ್ಯ ಸರಿಯಿಲ್ಲ, 2 ಸಾರಿ ಮೇಜರ್ ಆಪರೇಷನ್ ಆಗಿದೆ, ನಾನು ಯಾವುದೇ ಕಾರಣದ ಒಪ್ಪಲ್ಲ ಅಂತ ಹೇಳಿ ಒಂದು ಅರ್ಧ ಗಂಟೆ ಮೇಲೆ ಚರ್ಚೆ ಆಯಿತು. ಪಕ್ಕದಲ್ಲೇ ಕೂತಿದ್ರು ಖರ್ಗೆ ಅವರು. ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾನೇ ಬೆಂಬಲ ಕೊಡ್ತೇನೆ ಅಂತ ಹೇಳಿದೆ. ಆದರೆ ಅದಕ್ಕೆ ಒಪ್ಪಲಿಲ್ಲ ಅವರು. ಕೊನೆಗೆ ಈ ರಾಜ್ಯದಲ್ಲೇ ಒಂದು ಜಾತಿಯ ವ್ಯವಸ್ಥೆಯನ್ನು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಛಿದ್ರ ಮಾಡತಕ್ಕಂಥ ಒಂದು ರಾಜಕೀಯ ಪಕ್ಷ ಏನಿದೆ, ಅದರ ವಿರುದ್ಧ ನಾವು ಒಗ್ಗಟ್ಟಾಗಲೇಬೇಕು ಅಂತ ಹೇಳಿ ದೆಹಲಿಯ ಮುಖಂಡಗಳು ಸೂಚನೆ ಕೊಟ್ಟರು. ಅದರ ಮೇಲೆ ಕುಮಾರಸ್ವಾಮಿಯವರು ಒಪ್ಕೊಂಡಿದ್ದಾರೆ. ಶ್ರೀಮಾನ್ ಪರಮೇಶ್ವರ್ ಅವರು ಡೆಪ್ಟಿ CM ಆಗಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೆ ಹಲವಾರು ಜನ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನೀವು ನೋಡಿರ್ಬೋದು ಕಳೆದ 60 ವರ್ಷದಲ್ಲಿ. ಆದರೆ ಈ ಸಾರಿ ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು, ಶಿವಸೇನವನ್ನು ಬಿಟ್ಟು, ಅಕಾಲಿ ದಳವನ್ನು ಬಿಟ್ಟು ಉಳಿದೆಲ್ಲ ಪಕ್ಷಗಳು ಕುಮಾರಸ್ವಾಮಿಯವರ ಪ್ರತಿಜ್ಞಾವಿಧಿಗೆ ಇಡೀ ರಾಷ್ಟ್ರದ 6 ಜನ ಮುಖ್ಯಮಂತ್ರಿಗಳು, ಸುಮಾರು 21 ಜನ ಒಂದೊಂದು ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು, ಮಾಯಾವತಿಯವರು ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಹೀಗೆ ಚಂದ್ರಬಾಬು ನಾಯ್ಡು ಇರ್ಬೋದು, ಕೇರಳದ ಮುಖ್ಯಮಂತ್ರಿಗಳಿರ್ಬೋದು, ಡೆಲ್ಲಿ ಮುಖ್ಯಮಂತ್ರಿ ಇರ್ಬೋದು. ಇದೊಂದು ಅತ್ಯಂತ ನನ್ನ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ
ರಾಜಕೀಯ ಸಂಘರ್ಷ ಆಗೋದನ್ನು ನೋಡಲಿಲ್ಲ ನಾನು. ಅದಾದ ಮೇಲೆ 13 ಉಪಚುನಾವಣೆಗಳಾದವು. 13 ಉಪಚುನಾವಣೆಗಳಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದ ಆಡಳಿತದ ವೈಫಲ್ಯತೆಯಿಂದ ಒಂದೇ ಒಂದು ಸ್ಥಾನವನ್ನು 13 ಉಪಚುನಾವಣೆಗಳಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದಾದ ಮೇಲೆ ಶುರುವಾಯಿತು. 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ. ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಏನು ಶಕ್ತಿಯನ್ನು ಕಳ್ಕೊಂಡಿತ್ತು, ಪುನಃ ಶಕ್ತಿಯನ್ನು ಕೂಡಿಸಿ ಈ 3 ರಾಜ್ಯಗಳಲ್ಲಿ BJPಯಿಂದ ಅಧಿಕಾರವನ್ನು ಕಿತ್ತು ಕಾಂಗ್ರೆಸ್ ಕೈಗೆ ಕೊಡ್ತಕ್ಕಂಥ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಬೆಳವಣಿಗೆ. 17 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ, ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ, ಬಹಳ 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 ಲೋಕಸಭೆಯಲ್ಲಿ ಬಹಳ ಅವರ ಮನಸ್ಸಿನ ಆಕ್ರೋಶ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ. ಇದೆಲ್ಲವನ್ನೂ ನಾನು ನೋಡ್ತಾ ಇದ್ದೆ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಯಾರ ಕೈಲೂ ಯಾರನ್ನೂ ಮುಗಿಸ್ಲಿಕ್ಕೆ ಆಗೋದಿಲ್ಲ. ದೈವದ ಆಟ ಏನೋ ಒಂದಿರುತ್ತೆ. ಒಂದು ಕುಮಾರಸ್ವಾಮಿಯವರಿಗೆ ಮೊದಲನೇ ಬಾರಿಗೆ ಏನು ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋರು ಅಧಿಕಾರ ವಹಿಸ್ಕೊಂಡ್ರು, ಇಂಥ ಒಂದು ಘಟನೆ ಆಗಲಿಲ್ಲ. ಕಾಂಗ್ರೆಸ್ ಜೊತೆ ಹೋಗಿ ದೆಹಲಿಯವರ ಬಂದು ನನ್ನ ಹತ್ರ ಕೂತು ನಿಮಗ ಒಪ್ಪಲೇಬೇಕು, ನನಗೆ ಭಯ, ಆರೋಗ್ಯ ಸರಿಯಿಲ್ಲ, ಏನಪ್ಪ ಇದು, ಮನಸ್ಸಲ್ಲಿ ಸ್ವಲ್ಪ ನೋವು ಮಾಡಿಕೊಂಡು ಕೊನೆಗೆ ಆ ತೀರ್ಪಿಗೆ ನಾನು ಭಾಗಿಯಾಗಲ್ಲ ಅಂತ ಎದ್ದು ಬಂದೆ. ನಾನು ಅವರೆಲ್ಲ ಸೇರಿ ಒಪ್ಪಿಸಿದ್ರು. ಅದ್ಭುತವಾದ ಕಾರ್ಯಕ್ರಮ ಆಯಿತು. ನನ್ನ ಮೊಮ್ಮಗನ್ನ ರಾಜಕೀಯ ತರಬೇಕು ಅಂದಿದ್ದು, ಯಾವುದನ್ನು ಮುಚ್ಚಿ ನಿಮ್ಮ ಮುಂದೆ ವಂಚನೆಯ ಮಾತನ್ನು ಆಡಲ್ಲ ನಾನು. ಕುಮಾರಸ್ವಾಮಿಗೆ 2ನೇ ಹಾರ್ಟ್ ಸರ್ಜರಿ ಆದಾಗ, ಓಪನ್ ಹಾರ್ಟ್ ಸರ್ಜರಿ, ನನ್ನ ಮೊಮ್ಮಗ ಚಿತ್ರರಂಗದಲ್ಲಿ ಇದ್ದು ಚಿಕ್ಕವನಾದರೂ ಮೊದಲನೇ ಬಾರಿಗೆ ಜಾಗ್ವಾರ್ ಅನ್ನೋ ಒಂದು ಚಲನಚಿತ್ರವನ್ನು ಅತ್ಯಂತ ಅದ್ಭುತವಾಗಿ ಪ್ರದರ್ಶನ ಮಾಡೋದು. ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ. ನಮ್ಮ ತಂದೆಗೆ ತೊಂದರೆ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ನಮ್ಮ ತಂದೆಗೋಸ್ಕರ ನಾನು ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀನಿ, ಈ ಪಕ್ಷ ಉಳಿಸ್ಲಿಕ್ಕೆ ಅನ್ನೋ ಮಾತನ್ನು ಅವತ್ತು ಹೇಳಿದಂಥ ನಿಖಿಲ್ ಅವ್ರ ಬಗ್ಗೆ ನನ್ನ ಹೃದಯದಲ್ಲಿ ನಾಡ್ತು. ನಾನು ರಾಜಕೀಯ, ಇದು ವ್ಯಾಮೋಹ ಇಲ್ಲ. ನಮ್ಮ 3ನೇ ತಲೆಮಾರನ್ನ ಇವತ್ತು ರಾಜಕೀಯಕ್ಕೆ ದೇವೇಗೌಡರು 2 ಮೊಮ್ಮಕ್ಕಳನ್ನ ತರ್ತಾರೆ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಆಯಿತು ಅಂದರೆ, ತಂದೆಗೆ ಅದ್ಭುತವಾದಂಥ 2 ಮೇಜರ್ ಆಪರೇಷನ್. ಸೂಕ್ಷ್ಮ ಗಮನಿಸ್ತೀನಿ ನಾನು. ನಿಖಿಲ್ ಅವರು ಹೇಳಿದರು, ನಮ್ಮ ತಂದೆ ಜೊತೆ ನಾನು ಎಲ್ಲೆಲ್ಲಿ ಹೋಗಬೇಕೋ ಹೋಗ್ತೀನಿ, ನಾನು ನಮ್ಮ ಪಕ್ಷದ ಶಕ್ತಿಯನ್ನು ತುಂಬಲಿಕ್ಕೆ ಯುವಕನಾಗಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಿನ ನಾನು ಅವತ್ತೇ ತಲೆಯೊಳಗೆ ಈ ವಿಷಯವನ್ನು ಗ್ರಹಿಸ್ಕೊಂಡೆ. ನಿಖಿಲ್ ಅವರು ತಂದೆ ಜೊತೆ ಕಷ್ಟಕಾಲದಲ್ಲಿ ನಿಂತು ಕೆಲಸ ಮಾಡ್ತಾನೆ ಎಂದು ಒಂದೇ ಒಂದು ಹೆಬ್ಬೈಕೆಯಿಂದ ಈ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಇದು ನಮ್ಮದು ವಂಶ ಪಾರಂಪರ್ಯ ರಾಜಕೀಯ ಅಲ್ಲ, ಸಾಮಾನ್ಯ ರೈತರ ಮನೆಯಿಂದ ಬಂದು ನಾನು. ನಮ್ಮ ತಂದೆ ಕೇವಲ ವ್ಯವಸಾಯ ಮಾಡು ವಿದ್ಯಾವಂತರಲ್ಲ. ನಮ್ಮ ತಂದೆ ಅವರೇನಿದ್ರು ಈಶ್ವರ ದೇವಸ್ಥಾನಕ್ಕೆ ಹೋಗೋರು, ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಬರೋರು. ನಮ್ಮ ತಂದೆಗೆ ಮೊದಲನೇ ಹೆಂಡತಿ 3 ಜನ ಮಕ್ಕಳು ತೀರೋಗ್ಬಿಟ್ರು. ನಾನು 2ನೇ ಹೆಂಡತಿಗೆ ಮೊದಲನೇ ಮಗ. ಅವರು ಮಾಡಿದಂಥ ಪೂಜಾ ಫಲ ಏನಿದೆ, ನಮ್ಮ ತಾಯಿ ಬೆಳಗ್ಗೆ ಹೋಗಿ ಈಶ್ವರ ದೇವಸ್ಥಾನ ಸುತ್ತ ಕಸ ತೊಳೆದು ರಂಗೋಲಿ ಹಾಕಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಈಶ್ವರನಿಗೆ ಸೂರ್ಯನ ಕಡೆ ನಿಂತು
ಕೈ ಮುಗಿದು ಒಳಗೆ ಕೆಲಸಕ್ಕೆ ಹೋಗೋರು. ಆ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇವೆ ನಾವು. ಇದು ನಮ್ಮದು ವಂಶ ಪಾರಂಪರ್ಯ ರಾಜಕಾರಣ ಅಲ್ಲ. ಆದರೆ ಒಂದು ಮನಸ್ಸಿಗೆ ನೋವಾಗುತ್ತೆ ನನಗೆ, ಯಾರ ಬಗ್ಗೆನೂ ನಿಂದನೆ ಮಾಡಲ್ಲ. ಮಂಡ್ಯ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ 2ನೇ ಸ್ಥಾನ. ನಾನು ತುಂಬ ಆವೇಶದಲ್ಲಿ ಮಾತಾಡಲ್ಲ ಇವತ್ತು. ನನಗೆ ತುಂಬ ಆವೇಶದಲ್ಲೇ ಮಾತಾಡ್ಬಿಟ್ಟೆ ನಾನು. ಹಾಗೆ ಮಾಡಲ್ಲ ಇವತ್ತು. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಾನು ಸೋತಾಗ ಮಳವಳ್ಳಿ 1 ವಿಧಾನಸಭಾ ಕ್ಷೇತ್ರ ಕನಕಪುರಕ್ಕೆ ಸೇರುತ್ತೆ. ಅನೇಕ ಜನ ಪುಣ್ಯಾತ್ಮರು, ರೈಸ್ ಮಿಲ್ ಓನರ್ಸು, ರೈತರುಗಳು ದುಡ್ಡೆತ್ತಿ, ಇಲ್ಲಿ ಪುಟ್ಟರಾಜು ಇದ್ದಾನೆ, ಇವರೆಲ್ಲ ತೆಗೆದುಕೊಂಡು ಬಂದು ಚುನಾವಣೆಯ ಖರ್ಚಿಗೆ ನನ್ನ ಮುಂದೆ ಇಟ್ಟು, ಮಂಡ್ಯದ ಕೊಡುಗೆ ಇದು, ನೀವು ಕಷ್ಟದಲ್ಲಿದ್ದೀರಿ, ನಾವು ಕೈ ಹಿಡಿತೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ನೀವೆಲ್ಲಿದ್ದೀರಿ. ಇದರಿಂದ ನಾನು ನೆನೆಸ್ಕೊಳ್ತೀನಿ. ನಾನು ಮಂಡ್ಯಕ್ಕೆ ಏನು ಮಾಡಿದೆ ಅನ್ನೋದು ಬೇಡ, ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ತುಂಬ ವಿಷಯ ಇದೆ ಹೇಳೋದಾದ್ರೆ. ದಯಮಾಡಿ ಆ ಪ್ರೌರವನ್ನು ನಾನು ಬೆಚ್ಚಿಡಲಿಕ್ಕೆ ಹೋಗಲ್ಲ. ಒಂದು ಮಾತನ್ನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈಗ ನಾನು ರಾಜಕೀಯದಲ್ಲಿ ಅಂತ್ಯ ಆಯಿತಾ, ಚರ್ಚೆ ನಡೀತಾ ಇದೆ, ನನ್ನ ಕೈಲಿಲ್ಲ ಇದು. ದಯಮಾಡಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ. ನನ್ನ ರಾಜಕೀಯ ಅಂತ್ಯ ಆಗೋದು ಬಿಡೋದು ಬೇರೆ ವಿಷಯ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಈ ನಾಡಿನ ಮಹಾಜನತೆ ಏನಿದೆ, ಅದು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಹಿಂದೂಸ್ತಾನದಲ್ಲಿ ನಾನು ಏನು 10 ತಿಂಗಳಲ್ಲಿ ಮಾಡಿದ್ದೆ ಅನ್ನೋದನ್ನು ಈಗ ಗುರುತಿಸ್ತಕ್ಕಂಥ ಕಾಲ ಬಂದಿದೆ ಈ ರಾಷ್ಟ್ರದಲ್ಲಿ. ತುಂಬ ಹೇಳಿ ಪ್ರತಿಯೊಬ್ಬರು ನಾನು ಎಳ್ಕೊಂಡು ಹೋದರು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ, ಇಲ್ಲೇ ಇರಬೇಕು ಅಂತ ಪ್ರಯತ್ನ ಮಾಡೋದು ಆಗಲಿಲ್ಲ, ಎಳ್ಕೊಂಡು ಹೋದರು. ನಿಮ್ಮೆಲ್ಲ ರೈತರು ಇಲ್ಲಿದ್ದರೆ ಪುಣ್ಯಾತ್ಮರು. ನಾನು ಅಲ್ಲಿ 13 ಪಕ್ಷಗಳ ಬಡ್ಜೆಟ್ನ ಇಡುವಾಗ ಮೊದಲನೇ ನನಗೆ ವಿಶ್ವಾಸ ಮತವನ್ನು ಗಳಿಸ್ಕೊಳ್ಬೇಕು. ರಾಷ್ಟ್ರಪತಿಯವರು 15 ದಿನದಲ್ಲಿ ನೀನು ವಿಶ್ವಾಸ ಮತ ಗಳಿಸ್ಕೊ ಅಂತ ಹೇಳಿದರು. ನಾನು ಜೂನ್ 1ನೇ ತಾರೀಕು ಓದ್ ತಗೊಂಡೆ. ಜೂನ್ 11ನೇ ತಾರೀಕು ವಿಶ್ವಾಸ ಮತಕ್ಕೆ ಸಭೆ ಮುಂದೆ ನಿರ್ಣಯ ಮಂಡನೆ ಮಾಡಿದೆ. ಎಲ್ಲರೂ ಒಪ್ಪಿಗೆ ಕೊಟ್ಟರು. 14ನೇ ತಾರೀಕು ಜೂನ್ನಲ್ಲಿ ನಮ್ಮ ರೈತರು ಭತ್ತ ಇಡ್ತಾರೆ. ಅಮೋನಿಯಂ ಸಲ್ಫೇಟು, ಡೈಮಂಡ್ ಫಾಸ್ಫೇಟು, ಯೂರಿಯಾ ಎಲ್ಲ ಗಗನಕ್ಕೆ ಹೋಗಿದೆ. ಸುಮಾರು 8,000 ರೂಪಾಯಿ ಒಂದು ಟನ್ನಿಗೆ. ಕರೆದು ಅಧಿಕಾರಿಗಳಿಗೆ ಹೇಳಿದೆ, ಕನಿಷ್ಠ 1,000 ಕಡಲೆ ಮಾಡಲೇಬೇಕು, ನಾವು ಮೊದಲು 2,000 ಮಾಡಬೇಕು ಅಂತ ಹಠ ಮಾಡಿದೆ. ಅವರು ಕಷ್ಟ ಆಗುತ್ತೆ ಸರ್, ಮನಮೋಹನ್ ಸಿಂಗ್ ಇಟ್ಟಂಥ ಫೆಬ್ರವರಿಯಲ್ಲಿ ಊಟನ ಅಕೌಂಟ್ ಬಡ್ಜೆಟ್ ಏನಿದೆ ಅದರಲ್ಲಿ ಹಣ ತೊಡಗಿಸಿಲ್ಲ, ಹೇಗೆ ನಾವು ಹಣ ಕೊಡೋದು ಸಾಧ್ಯ ಆಗಲ್ಲ ಅಂತ ನಾನು ಹೇಳಿದೆ. ಏನಾದರೂ ಕಷ್ಟ ಆಗಲಿ, ನನ್ನ ರೈತರಿಗೆ ಅಷ್ಟಾದರೂ ನಾನು ಮಾಡಬೇಕು ಅಂತ ಹೇಳಿ ಕೊನೆಗೆ ಒಪ್ಪಿ 14 ಜೂನ್ ಓದ್ ತಗೊಂಡಿದ್ದೇನೆ 1996. 14 ಜೂನ್ ಆರ್ಡರ್ ಇಶ್ಯೂ ಮಾಡಿದೆ. 3,000 ಕೋಟಿ ರೂಪಾಯಿ ಅಧಿಕವಾಗಿ ಆವತ್ತಿನ ಕಾಲದಲ್ಲಿ ಹೊರಬೇಕಾಗಿ ಬಂತು. ಅದಾದಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಯಾವ್ಯಾವ ನಮ್ಮ ವ್ಯವಸಾಯ ಮಾಡ್ತಕ್ಕಂಥ ಸಾಮಗ್ರಿಗಳು, ಡ್ರಿಪ್ ಇರಿಗೇಷನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, 90% ಹೆಣ್ಣು ಮಕ್ಕಳಿಗೆ ಡ್ರಿಪ್ ಇರಿಗೇಷನ್ನ ಎಲ್ಲ ಒಂದು ಉಪಕರಣಗಳನ್ನು ಕೊಟ್ಟೆ ನಾನು. ಇತಿಹಾಸ ಅದು. ಆ ವರ್ಷ 9% ವ್ಯವಸಾಯದಲ್ಲಿ ಬೆಳವಣಿಗೆ ಆಯಿತು. ಇವತ್ತವರೆಗೂ ಆಗಿಲ್ಲ, ಹಿಂದೂ ಆಗಿಲ್ಲ. ಮತ್ತೇನು ಮನಮೋಹನ್ ಸಿಂಗು 10 ವರ್ಷ ಇದ್ದರು, ವಾಜಪೇಯಿ 6 ವರ್ಷ ಇದ್ದರು, ಇವರು 5 ವರ್ಷ ಇನ್ನೇನು ಮುಗಿತಾ ಬಂತು, ಇವತ್ತೂ ಆಗಿಲ್ಲ. ಇದು ಇತಿಹಾಸದ ದಾಖಲೆಯಲ್ಲಿದೆ. ಅಂದರೆ ನಾನು ಹೇಳ್ತಾ ಹೋದರೆ ತುಂಬ ಹೇಳಿದರು. ಕಾಶ್ಮೀರಕ್ಕೆ 10 ವರ್ಷ ಯಾವನೂ ಹೋಗಿತ್ತಿಲ್ಲ, ಯಾವ ಪ್ರಧಾನಮಂತ್ರಿನೂ ಹೋಗಿತ್ತಿಲ್ಲ. ಹೆದರರು ಹೋದೆ ನಾನು, ಯಾವ ತೊಂದರೆ ಆಗಲಿಲ್ಲ. ಯಾಕೆ ಆ ಸನ್ನಿವೇಶ ಬಂತು? ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಎಲ್ಲ ಥರದ ಸವಲತ್ತು, ಸರ್ಕಾರಿ ಕೆಲಸದಲ್ಲಿ
ವಿದ್ಯಾಭ್ಯಾಸದಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಅವ್ರಿಗೆ 4% ಮೀಸಲಾತಿ ಕೊಟ್ಟು ನಾವು ಅಷ್ಟೇ ಅಲ್ಲ, ಈದ್ಗಾ ಮೈದಾನದ ಬಗೆಹರಿಸ್ತೀವಿ. ಇವತ್ತು ರಾಜಕೀಯವಾಗಿ ಮೀಸಲಾತಿ ಕೊಟ್ಟೆ. ಬೆಂಗಳೂರಿನಲ್ಲಿ 2 ಜನ ಮುಸ್ಲಿಂ ಹೆಣ್ಮಕ್ಳು ಮೇಯರ್ಸ್ ಆದರು. ನಾನು ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಒಬ್ಬ ಹುಡುಗ ಬರ್ತಾನೆ, ನಿಮ್ಮಿಂದ ನಾನು ಇವತ್ತು ನಗರಸಭೆ ಅಧ್ಯಕ್ಷನಾಗಿದ್ದೀನಿ ಸರ್ ಅಂತಾನೆ. ಯಾರಪ್ಪ ನೀನು ಅಂದರೆ, ಅವನು ಕಸ ತೊಡೀತಿರಲ್ಲ, ಹಮಾಲಿಯ ಮಗ ಅವನು. ಈ ರಾಜ್ಯದಲ್ಲಿ ಅದೇನೋ ಗೊತ್ತಿಲ್ಲ ನನಗೆ. ನಮ್ಮ ಮಾಧ್ಯಮ ಸ್ನೇಹಿತರು ಇರಲಿ, ಚಿಂತೆ ಇಲ್ಲ, ಸಂತೋಷ ಪಡಲಿ. ಅಲ್ಲಿ ಒಬ್ಬೊಮ್ಮನಿಗೆ ಕಣ್ಣೀರು ಹಾಕಿದ್ದಾಯಿತು, ಇವತ್ತು ಕಣ್ಣೀರು ಹಾಕೋದಿಲ್ಲ. ಆಯಿತಾ? ವ್ಯಂಗ್ಯ ಮಾಡಬೇಡಿ, ಏನೂ ಪ್ರಯೋಜನ ಆಗಲ್ಲ. ಯಾಕೆ ಕಣ್ಣೀರು ಹಾಕ್ತೆ ಅಂದರೆ, ಯಾವ ಹಳ್ಳಿಗೆ ನಾನು ಮೊದಲನೇ ಬಾರಿಗೆ 60 ವರ್ಷದಿಂದ ಕಾಲಿಟ್ಟು ಆ ಹಳ್ಳಿಯ ಜನ ನಿನ್ನೆ ನಾನು ಹೋದಾಗ ಅವರು ಎಷ್ಟು ಪ್ರೀತಿಸಿದ್ರು ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿ ಆ ಪ್ರೀತಿಯ ಭಾವನೆ ಉಕ್ಕಿ ಹರಿದು, ಎಂಥ 60 ವರ್ಷ ಹಿಂದೆ ತೀರೋಗ್ಬಿಟ್ರು ಹಿರಿಯರೆಲ್ಲ, ಪಟೇಲ್ ಕಾಳೇಗೌಡರು ಅಂತ ಹೇಳಿ ಅವರೆಲ್ಲ ನೋಡಿ, ಅವ್ರ ಮೊಮ್ಮಕ್ಕಳನ್ನೆಲ್ಲ ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಉದ್ವೇಗ ಆಯಿತು. ನನ್ನ ಮೊಮ್ಮಗನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಮಾತಾಡೋದಕ್ಕೆ ಉದ್ಯೋಗ ಬರಲಿಲ್ಲ, ಆ ಉದ್ವೇಗ ಬರಲೂ ಇಲ್ಲ. ಇಲ್ಲಿ ನನ್ನ ಮೊಮ್ಮಗನೇ ನಿಂತಿದ್ದಾನೆ, ಯಾಕೆ ಇವನಿಗೆ ರಾಜಕೀಯ ತರಬೇಕು? ಅವತ್ತು ಕಂದೆ ಅತ್ಯಂತ ಸಂಕಟದಲ್ಲಿ ಆರೋಗ್ಯದಲ್ಲಿ ಬಳಲ್ತಾ ಇರುವಾಗ ನಮ್ಮ ತಂದೆಗೆ ತೊಂದರೆ ಕೊಡಲ್ಲ, ನಾನು ನಮ್ಮ ತಂದೆ ಹಿಂದೆ ನಿಲ್ತೀನಿ ಅಂತ ಹೇಳಿದಂಥ ಒಬ್ಬ ಯುವಕನ ನಾನು ಈ ಎಲ್ಲ 8 ಜನ ಶಾಸಕರು 3 ಜನ ಮಂತ್ರಿಗಳನ್ನ ಕೇಳಿ ಆಮೇಲೆ ಒಂದು ತೀರ್ಮಾನಕ್ಕೆ ಬಂದೆ. ದಯಮಾಡಿ ಕ್ಷಮೆ ಕೇಳ್ತೇನೆ, ನಿಮ್ಮನ್ನು ದುರ್ಬಳಕೆ ಮಾಡ್ಕೊಳ್ಳಲ್ಲ. ನೀವಿಟ್ಟಿರ್ತಕ್ಕಂಥ ಪ್ರೀತಿ, ಕೊಟ್ಟಂಥ ರಾಜಕೀಯ ಶಕ್ತಿ ಎಲ್ಲ ಗೊತ್ತಿದೆ ನನಗೆ. ಒಂದು ನಿದರ್ಶನ ಹೇಳಿ ಹೇಗಿದೆ ಅಂತ ಹೇಳಿ. ಮಂಡ್ಯ ಜಿಲ್ಲೆ ಮಹಾಜನ 2 ಸೇತುವೆಗಳನ್ನ ಕಟ್ಟೋದು ತಿಕ್ಕಾಟ. ಎಸ್.ಎಂ. ಕೃಷ್ಣ ಅವ್ರಿಗೂ ಮಂಚೇಗೌಡರು. ನನಗೆ ಎಸ್.ಎಂ. ಕೃಷ್ಣ ಅವರು ಅಶೋಕ ಹೋಟ್ಲಲ್ಲಿದ್ದಾರೆ, ಡೆಲ್ಲಿ ಹುಡುಗಿ. ನಮ್ಮ ನಾಗೇಗೌಡರಿಗೂ ಬಂದು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾರೆ ಅಂದರು. ಯಾಕಪ್ಪ ನನ್ನ ಮನೆಗೆ ಬರೋದು ಬೇಡ, ನಾನು PWD ಮಿನಿಸ್ಟರ್ ಆಗ ನಾನು ಹೋಟ್ಲಿಗೆ ಬರ್ತೀನಿ, ನಾನು ಕರ್ನಾಟಕ ಭವನದಲ್ಲಿದ್ದೆ, ಹೋದೆ. ನನ್ನ ಮರ್ಯಾದೆ ಉಳಿಸಿ. ಅದು ಅಷ್ಟು ಪರಸ್ಪರ 2 ಗುಂಪು. ಆಮೇಲೆ ನಾನು ಡೆಲ್ಲಿಯಿಂದ ಬಂದ ಮೇಲೆ ಚೆನ್ನೇಗೌಡ ಅಂತ ಸೂಪರಿಂಟೆಂಡೆಂಟ್, ಅವನಿಗೆ ಮೈಸೂರು ಸೂಪರಿಂಟೆಂಡೆಂಟ್ ಕರೆಸ್ತೆ, ನೋಡೋಣ ಬಾ ಹೋಗೋಣ. 2 ಕಡೆ ನಿಂತಿದ್ದಾರೆ ಪುಣ್ಯಾತ್ಮರು, ಇಲ್ಲೂ ಆಗಬೇಕು ಅಲ್ಲೂ ಆಗಬೇಕು, 2 ಕಡೆ ತಿಕ್ಕಾಟ. ಯೋಚನೆ ಮಾಡಿದೆ, 2 ಸೇತುವೆ ಮಾಡೋಣ, ಯಾರಿಗೂ ಬೇಡ ಮನಸ್ಸು. ಇನ್ನೊಂದು 15 ಲಕ್ಷ 18 ಲಕ್ಷ ಖರ್ಚಾಗುತ್ತೆ ಎಕ್ಸ್ಟ್ರಾ ಅಂತ ಹೇಳಿ 2 ಕಡೆಗೆ ಒಂದೇ ದಿನ ಫೌಂಡೇಶನ್ ಹಾಕ್ತೀವಿ. ನಮ್ಮವರು ಹೊಡೆದಾಡೋದು ಬೇಡ, ನನ್ನ ಸಮಾಜ ಹೊಡೆದಾಡಬಾರ್ದು ಅಂತ ಹೇಳಿ. ಅದಾದಮೇಲೆ ಆ ಬ್ರಿಡ್ಜ್ ಕೆಲಸ 2 ಕಂಪ್ಲೀಟ್ ಆಯಿತು. ಯಾರ ಕೈಲೂ ಇನಾಗ್ರೇಟ್ ಮಾಡಿಸ್ಲಿಲ್ಲ 5 ವರ್ಷ. ಆ ಪುಣ್ಯಾತ್ಮರು ನೆನೆಸ್ಕೊತೀನಿ. ನಾನು ಮತ್ತೆ ಮುಖ್ಯಮಂತ್ರಿ ಆಗಿ ಬಂದ ಮೇಲೆ PWD ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದ ಕೆಲಸ. ನಾನು ಮತ್ತೆ ಮುಖ್ಯಮಂತ್ರಿ ಆಗಿ ಬಂದ ಮೇಲೆ ನನ್ನೇ ಕರ್ಕೊಂಡೋದ್ರು, ನೀವೇ ಇನಾಗ್ರೇಟ್ ಮಾಡಬೇಕು 2 ಈ ಸೇತುವೆಗಳನ್ನು ಅಂತ ಹೇಳಿ. ಏನು ಬರೀಬೇಕಾದ್ದು ಭಾಳ ಇದೆ. ನಾನು ಇಲ್ಲಿ ಕೂತಿದ್ದಾಳೆ ನಮ್ಮ, ಹೇಳಬಾರ್ದು, ನಾನು ಮುಖ್ಯಮಂತ್ರಿ ಆದವಾಗ ಗಲಾಟೆ ಆಗೋಯ್ತು. ಏನು ಒಂದು 2 ಲಕ್ಷ ಜನದ ಮೇಲೆ ಸೇರಿದ್ದಾರೆ, 2 ಲಕ್ಷ ಜನದ ಮೇಲೆ ಸೇರಿದ್ದಾರೆ. ಅದು ಹೊಡೆದಾಟ. ಇಲ್ಲಿ ಅಂಬುಜಮ್ಮ ಎಲ್ಲೆಲ್ಲೋ ಆ ಕಡೆ ಕೂತಿರ್ಬೇಕು. ನಮ್ಮ ಗೌಡನ್ನ ನೀವು ಮುಖ್ಯಮಂತ್ರಿ ಹಾಕಿ ಈ ಒಂದು ಗೊಂದಲ ಹೊಡೆದು ಎಲ್ಲರಿಗೂ ಹೊಡೆದು, ಚಿಕ್ಕದವ್ರಿಗೆಲ್ಲ ಹೊಡೆದು. ಅದು ಬೆಳಿಗ್ಗೆ ದೊಡ್ಡದಾಗಿ ಪೇಪರ್ಲ್ಲಿ ಬಂದು. ಅಂದರೆ ಪ್ರತಿ ಹಂತದಲ್ಲಿ ಸಾಮಾನ್ಯವಾದ ಜನ ಆದರೂ ದೇವೇಗೌಡನ ಬಿದ್ದಾಗ ಎತ್ಕೊಳ್ಳುವಂಥ ಒಂದು ಸೌಜನ್ಯತೆ ಇರತಕ್ಕಂಥ ಈ ಜಿಲ್ಲೆ ಇದು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನನ್ನ ಮೊಮ್ಮಗನ ನಿಲ್ಲಿಸಬೇಕು ಅಂತ ಇಲ್ಲ. ನಾನು ಮಗ
ಅವನ ತಂದೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾನು ನಿಲ್ತೇನೆ ಅಂತೇಳಿ 4-6 ವರ್ಷದ ಹಿಂದೆ ಹೇಳಿದೆ. ಆ ಒಂದು ನೋವನ್ನು ಇಟ್ಕೊಂಡಿದೆ. ಇಲ್ಲ, ತಂದೆಗೆ ಸಹಾಯ ಮಾಡ್ತಾನೆ, ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಮಾತನಾಡೋದು ಬಹಳ ವಿಷಯ ಇದೆ, ಬರ್ತೇನೆ. ಈ ದೇಶದ ರಾಜಕೀಯ ಏನಾಗುತ್ತೋ ನೋಡೋಣ. ಇವತ್ತು ರೈತರ ಬಗ್ಗೆ ಈಗ 6,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ, 12 ತಿಂಗಳಿಗೆ 6,000 ರೂಪಾಯಿ ಅಂದರೆ 500 ರೂಪಾಯಿ ಆಯಿತು ತಿಂಗಳಿಗೆ. ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಿದೆ, ನಾನು ಯಾವಾಗ ಬಂದೆ, ನನ್ನ ಮಗ ಯಾವಾಗ ಬಂದು, ಸತ್ತೋರ ಮನೆಗೆಲ್ಲ ಹೋಗಿ 50,000 ಎಲ್ಲ ಕೊಟ್ಟಿದ್ದಾರೆ, ಅದು ನಾನು ಹೇಳ್ಕೋಬಾರದು. ಆದರೆ ಇವತ್ತು ಈ 5 ವರ್ಷ ರಾಜ್ಯ ಆಳಿದಂಥ, ಈ ದೇಶ ಆಳಿದಂಥ ಪ್ರಧಾನಮಂತ್ರಿ ಈಗ ಚುನಾವಣೆ ಹೋಗುವ ಕುಮಾರಸ್ವಾಮಿ 3 ವರ್ಷದ ಹಿಂದೆ ಹೋದ ಕಡೆ ಅಲ್ಲ ನಾನು ರೈತರ ಸಾಲ ಮನ್ನಾ ಮಾಡ್ತೀನಿ, 2 ಲಕ್ಷ ರೂಪಾಯಿ ಅವರಿಗೆ ಬೆಳೆ ಸಾಲ ಸಂಪೂರ್ಣ ತೆಗೆದು ಹಾಕ್ತೀನಿ. ಆದರೆ ವಾಸ್ತವಾಂಶನ ತಿಳಿದು ಮಾತನಾಡಬೇಕು. ಈಗಲೂ ಅಪಹಾಸ್ಯ, ಎಷ್ಟು ದ್ವೇಷ ಇದೆ ಒಂದು ರಾಜಕೀಯ ಪಕ್ಷಕ್ಕೆ, ಎಷ್ಟು ದ್ವೇಷ ಇದೆ. ನೆನ್ನೆ ಕೂಡ ನೋಡ್ತೇನೆ ನಾನು, ದೇವೇಗೌಡರು ಕಣ್ಣೀರು ಹಾಕ್ಬಿಟ್ರಂತೆ. ಆ ಕಣ್ಣೀರಿನಲ್ಲಿ ಈ ರಾಜ್ಯದ ಜನಕ್ಕೆಲ್ಲ ಮೋಸ ಮಾಡ್ತಾರೆ ಅಂಥೇಳಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತನಾಡ್ತಾರೆ. ಅದು ಯಾರಿಗೇ ಆಗಲೂ ಅದು ಗೌರವ ಸಲ್ಲದಲ್ಲ. ಆ ಏನು ಸಾಲದ ಒಂದು ತೀರ್ಮಾನ ಮಾಡಿದಂಥ ಒಂದು ಪತ್ರವನ್ನು ರೈತರ ಮನೆಗೆ ಕಳಿಸಿದರೆ ಅದು ಹರಿದಾಕಿ ಇವರು ತಿಪ್ಪೆಗುಂಡಿಲಿ ಹಾಕ್ತಾರೆ. ಇದು ರೈತರ ಬಗ್ಗೆ ಯೋಚನೆ ಮಾಡುವಂಥ ಒಂದು ರಾಜಕೀಯ ಪಕ್ಷ. ಇವತ್ತು ನಾಚಿಕೆ ಆಗಬೇಕು. ನಾನು ತುಂಬ ಮಾತನಾಡ್ಬೋದು, ಯಾರಿಗೂ ದ್ವೇಷದ ಮಾತನಾಡಲ್ಲ. ನಾನು ಅನ್ನೋ ಶಬ್ದ ಬರಬಾರದು, 13 ಪಕ್ಷಕ್ಕೆ ಸೇರಬೇಕದು. ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಇದು ಅರುಣಾಚಲದಲ್ಲಿ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದೆ, 5 ಕಿಲೋಮೀಟರ್, 400 ಕೋಟಿ ರೂಪಾಯಿ ಅವತ್ತು ಹಣ ಇಟ್ಟಿದ್ದಕ್ಕೆ. ನಮ್ಮ ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡ್ತಾರೆ. ಇನಾಗ್ರೇಟ್ ಮಾಡಿದಾಗ ಹಳ್ಳಿ ಜನ ಕೂಗ್ತಾರೆ, ಇದು ದೇವೇಗೌಡರು ಸ್ಯಾಂಕ್ಷನ್ ಮಾಡಿದ್ದು ಅಂತ ಹೇಳಿ ಜನ ಕೂಗ್ತಾರೆ. ಕಾಲ ಬಂದು ಅವತ್ತಂತೂ ಯಾರು, ಇವತ್ತು ಅಷ್ಟೇ, ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಏನು ಕೆಲಸ ಮಾಡಿದ್ರು ಯಾರೂ ಬರೀಲಿಲ್ಲ. ತಪ್ಪು ತಿಳ್ಕೊಬೇಡಿ, ಇದು ನಮ್ಮ ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋ. ಯಾಕೆ 5 ಸಾರಿ ಹೋದೆ, ಏನು ತೊಂದರೆ ಇಲ್ಲ. 2 ಪವರ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದೆ, ಯೂನಿವರ್ಸಿಟಿ ಸ್ಯಾಂಕ್ಷನ್ ಮಾಡಿದೆ, ರೈಲ್ವೆ ಲೈನ್ ಸ್ಯಾಂಕ್ಷನ್ ಮಾಡಿದೆ, ಬಾರಾಮುಲ್ಲಾ ಕಟ್ರಾ ವ್ಯಾಲಿಗೆ. ಇದು 4 ಪಥದ ರೋಡ್ ಸ್ಯಾಂಕ್ಷನ್ ಮಾಡಿದೆ ಲೇವರಿಗೆ. ಯಾರೂ ಏನು ಮಾಡಲಿಲ್ಲ. ಮುಸ್ಲಿಂ ಸಮಾಜಕ್ಕೆ ಸೈನ್ಯದಲ್ಲಿ ಕೆಲಸ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರು. ತೆಗೆದಾಕ್ತೇವೆ, ಹೊಡೆದಾಕ್ತೇನೆ. ಯಾಕೆ? ಅವರು ಭಾರತೀಯರು, ಯಾಕೆ ದ್ರೋಹ ಮಾಡೋದು? ಇದೆಲ್ಲ ಅನೇಕ ವಿಷಯ ಇದೆ. ಈಗ ತಾತ್ಕಾಲಿಕವಾಗಿ ಇಲ್ಲಿಗೆ ಬರ್ತೇನೆ. ನಾನೀಗ ಪಾರ್ಲಿಮೆಂಟಲ್ಲಿ ಮಾತಾಡೋ ಬೇರೆ ವಿಷಯಗಳಿದೆ, ಈಗ ಮಾತನಾಡಲ್ಲ. ಆ ಕಾಲ ಬರ್ಬೋದು ಅಥವಾ ಬರದೆ ಹೋಗ್ಬೋದು, ಎರಡೂ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ನನಗೆ ಗೊತ್ತಿದೆಯಾ ಅಂದ ವಿಷಯ ಬೇಡ. ಈಗ ಇಲ್ಲಿ ಇವತ್ತು ಯಾವ ಒಂದು ಜಾತ್ಯತೀತ ಜನತಾ ದಳವನ್ನು ನನ್ನ ಮಗನಿಗೋಸ್ಕರ ಮಾಡಿಲ್ಲ. ಇಬ್ರಾಹಿಂ ಇದ್ದರು ಅಧ್ಯಕ್ಷರಾಗಿ, ಸಿದ್ದರಾಮಯ್ಯ ಇದ್ದರು, ಮಿರಾಜುದ್ದೀನ್ ಪಟೇಲ್ ಇದ್ದರು, ಕೃಷ್ಣಪ್ಪನ ಕರ್ಕೊಂಡು ಬಂದೆ, ಹೇಳಿ ತೀರ್ಮಾನ ಮಾಡಿ ಸಭೆ. ಇಬ್ರಾಹಿಮನ್ ಎಲ್ಲಿದ್ದರು, ಯಾವ ಮಟ್ಟಕ್ಕೆ ತಗೊಂಡೋದೆ, ಯಾರಿಗೆ ದ್ರೋಹ ಮಾಡಿದ್ದೀನಿ? ನಾಯಕ್ ಸಮಾಜಕ್ಕೆ ನನ್ನ ಮಂತ್ರಿ ಮಾಡಬೇಕು ಅಂತ ಚಂದ್ರಶೇಖರ್ ಡೆಲ್ಲಿಗೆ ಕರೆಸಿದಾಗ ಬೇಕಿಲ್ಲ ನನಗೆ. ಈ ನಾಯಕ್ ಸಮಾಜನ ಇವತ್ತು ನೀವು ಎಷ್ಟಿಗೆ ಸೇರಿಸಬೇಕು? 15 ಅಸೆಂಬ್ಲಿ ಸೀಟು, 3 ಪಾರ್ಲಿಮೆಂಟ್ ಸೀಟ್. ನನ್ನ ಮಗ ಗುರುಗಳಿಗೆ ಜಾಗ ಇಲ್ಲ, ಅವರೇನು ರಾಜಕೀಯದಲ್ಲಿ ಇತ್ತಿಲ್ಲ. ನನ್ನ ಮಗ ಅಂಥ ಸಿನಿಮಾ ಪ್ರೊಡಕ್ಷನ್ ಮೊದಲದೊಂದು ಯಜಮಾನ ಅಂತ ಎಂಥ ಒಂದು ಸಿನಿಮಾ ಮಾಡಿದ್ದು. 10 ಲಕ್ಷ ರೂಪಾಯಿ ಕೊಡ್ತಾರೆ ಆ ಜಾಗ ಕೊಂಡ್ಕೊಳ್ಳೋದಕ್ಕೆ.
ಇವತ್ತು ಯಾವ ರೀತಿ ನಿಂದನೆ ಮಾಡ್ತಾರೆ. ನಾನು ಮುಸ್ಲಿಮರು ಆಯಿತು, ಅದೆಲ್ಲ ಮರೆತು ಬಿಟ್ಟಿದ್ದೀನಿ, ಅದೆಲ್ಲ ಮರಿತೇನೆ. ಆದರೆ ಇವತ್ತು ದೇಶ ಉಳಿಸ್ಬೇಕು. ಕಾಂಗ್ರೆಸ್ಸು JDS ಹಿಂದಿಂದೆಲ್ಲ ಮರೆತು ಒಂದು ತಾಯಿ ಮಕ್ಕಳಾಗೆ ನಾವು 28 ಕ್ಷೇತ್ರದಲ್ಲಿ ನಾನೇನು ಕೆಲಸ ಮಾಡಿದೆ ಅಂತ ಹೇಳುವ ಶಕ್ತಿ ನನಗೆ ಇದೆ. ಅವ್ರು ಕರೆದ ಕಡೆ ಎಲ್ಲ ಕಡೆ ಹೋಗ್ತಾರೆ. ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಭಿನ್ನ ಬೈದೆ ಇಲ್ಲ. ಭಾರತೀಯ ಜನತಾ ಪಾರ್ಟಿನ ಎಷ್ಟು ಕುಗ್ಗಿಸ್ಬೇಕು ದೇವರಿಚ್ಛೆ ಗೊತ್ತಿಲ್ಲ ನನಗೆ. ಕನಿಷ್ಠ 17 ಸ್ಥಾನ ತಗೊಂಡ್ರು. ಅದನ್ನು ತಪ್ಪಿಸಿ ಇವತ್ತು 4-5 ಸ್ಥಾನಕ್ಕೆ ಅವ್ರನ್ನ ಇಳಿಸಲೇಬೇಕು ಅಂತೇಳಿ ಈ ವಯಸ್ಸಲ್ಲಿ ಪಣತೊಟ್ಟು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನಮಗೆ ಇವತ್ತು ಯಾವ ಕಾರಣ ದ್ವೇಷ ಇಲ್ಲ ನನಗೆ. ದ್ವೇಷ ಅಲ್ಲ. ಈ ರಾಷ್ಟ್ರದಲ್ಲಿ ನಮ್ಮ ಶೆಡ್ಯೂಲ್ ಕಾಸ್ಟ್ ಮಕ್ಕಳನ್ನ ಬಟ್ಟೆ ಬಿಚ್ಚಿ ಹೊಡಿತಾರೆ. ಗುಜರಾತಲ್ಲಿ ದೊಡ್ಡದಾಗಿ ಮಾತನಾಡ್ತಾರೆ, ಬಟ್ಟೆ ಬಿಚ್ಚಿ ಹೊಡಿತಾರೆ. ಹೇಳ್ತಾ ಹೋದರೆ ತುಂಬ ಹೇಳ್ಬೋದು. ಎಷ್ಟು ಜನ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರನ್ನ ಕೊಲೆ ಮಾಡೋದು, ಗುಜರಾತಲ್ಲಿ ಎಷ್ಟು ಜನ ಕೊಲೆ ಮಾಡಿ. ನಾನು ಯಾರಿಗೂ ಉದ್ರೇಕಕ್ಕೋಸ್ಕರ ಮಾತಾಡೋದಿಲ್ಲ, ಸತ್ಯಾಂಶ ಹೇಳ್ತಾ ಇದ್ದೀನಿ. ದಯಮಾಡಿ ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅಕ್ಕ ತಂಗಿಯರು, ಹೆಣ್ಮಕ್ಳಿಗೂ ರಿಸರ್ವೇಷನ್ ಕೊಟ್ಟೆ ನಾನು. ನಮ್ಮ ಹೆಣ್ಮಕ್ಳು 35 ಜನ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಲಿ ಇರಬೇಕು ಅಂತ ಆ ಮೋಷನ್ನೂ ಮೂವ್ ಮಾಡಿದ್ದೀನಿ. ರಾಜ್ಯಾಂಗದ ತಿದ್ದುಪಡಿಗೆ ಇನ್ನೂ ಆಗಿಲ್ಲ. ಎಲ್ಲ ಮಾತನಾಡ್ತಾರೆ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಕಡೆ ಮಾಡಿದ್ದೀನಿ. ಇವತ್ತು ಮಿಸ್ಟೇಕ್ ಮಾಡ್ಕೊಳ್ಳೋದು ನೆನೆಸ್ಕೊಂಡ್ರೆ ಒಂದೊಂದು ಹೇಳ್ತಾ ಹೋಗ್ಬೋದು. ನಾನು PWD ಮಿನಿಸ್ಟರ್ ಆಗಿದ್ದಾಗ 58 ಸೇತುವೆಗಳನ್ನು ಈ ಜಿಲ್ಲೆಯಲ್ಲಿ ಕಟ್ಟಿದ್ದೇನೆ. ನಮ್ಮ ಶ್ರೀರಂಗಪಟ್ಟಣದ MLA ಇದ್ದಾರೆ, ಅಲ್ಲೊಂದು ಸೇತುವೆ ಕೆಂಗಲ್ ಹನುಮಂತಯ್ಯನವರು ಫೌಂಡೇಶನ್ ಹಾಕಿದ್ರು. ಸಿದ್ಲಿಂಗಪುರ ಅಂತನೋ ಏನೋ ಗೊತ್ತಿಲ್ಲ ನಮಗೆ, ಮಹಾದೇವಪುರ ಕಟ್ಟೆಕೇತನಹಳ್ಳಿ ಹತ್ರ ಹನುಮಂತಯ್ಯನವರು ಒಂದು ಫೌಂಡೇಶನ್ ಹಾಕಿದ್ರು. ಅದು ಮಾಡೋಕ್ಕಾಗೋದಿಲ್ಲ ಸರ್ ಅಂದರು ಇಂಜಿನಿಯರ್. ಕಟ್ಟಲೇಬೇಕು, ಅದು ಏನಾಗುತ್ತೋ ನೋಡೋಣ. 58 ಸೇತುವೆ ಕಟ್ಟಿದ್ದೀನಿ ನಾನು. ಇದೆಲ್ಲ ಇದು ಇಗ್ಲೂರ್ದು ಒಂದಲ್ಲ, ಬೇಕಾದಷ್ಟು ಹೇಳ್ಬೋದು ನಾನು. ನಾನು ಸರ್ ಎಂ ವಿಶ್ವೇಶ್ವರಯ್ಯ ಭಾಳ ದೊಡ್ಡವರು. ಈ KRS ಕಟ್ಟಬೇಕು ಅಂತ ಹೇಳಿ ಒಂದು ಒಪ್ಪಂದಕ್ಕೆ ರುಜು ಮಾಡಿದ್ರು. ನಮ್ಮ ಮಾದೇಗೌಡರಿಗೂ ಗೊತ್ತಿದೆ ಈ ವಿಷಯ. ನಾನೇನು ಅವರೂ ಹೋರಾಟ ಮಾಡಿದ್ರು. ಏನು ಬರೀ 36 TMC ನೀರನ್ನು ತಗೊಳ್ತೀವಿ KRS ಅಲ್ಲಿ. ನಮ್ಮ ಗತಿ ಏನು? ನಿಜಲಿಂಗಪ್ಪನವರು, ನಾನು ಅಸೆಂಬ್ಲಿಗೆ ಆಗ್ತಾನೆ ಎಂಟ್ರ್ ಆಗಿದ್ದೇನೆ. ಕಾಮರಾಜ್ ನಗರ ಹುಟ್ಟುಹಬ್ಬಕ್ಕೆ ಹೋಗಿ, ಕಾಮರಾಜ್ ನಾನು ಎಷ್ಟು ಬೇಕಾದರೂ ನೀರು ಕೊಡ್ತೀನಿ, ನಾನು ನಿಮ್ಮ ಭತ್ತ ಕೊಡು ನನಗೆ ಅಂತ ಹೇಳ್ತಾರೆ. ತಲೆ ಕಿಚ್ಕೋಬೇಕು. ಆಗೊಂದು ತೀರ್ಮಾನಕ್ಕೆ ಬಂದೆ, ಇದು ಬಿಡಬಾರ್ದು ಇಲ್ಲಿಗೆ ಅಂತೇಳಿ. ಬಾಳೆಕುಂದ್ರಿ ಅಂತ ಮಹಾನುಭಾವರಿದ್ದರು, ಅವ್ರ ಹತ್ರ ಹೋಗಿ ಕೂತ್ಕೊಂಡು, ಸರ್ ಹಿಂದೇನೇನಾಗಿದೆ ಎಲ್ಲ ನನಗೆ ತಿಳಿಸ್ಕೊಡಿ, ಹೋರಾಟ ಮಾಡ್ತೀನಿ ಅಂತೇಳಿ 64ನೇ ಇಸ್ವಿ ರೆಸೊಲ್ಯೂಷನ್ ಮೂವ್ ಮಾಡಿದೆ. ಆವತ್ತು ಶಿವಪ್ಪ ಇದ್ರು. ಆ ಒಂದು ಒಪ್ಪಂದಕ್ಕೆ ಬಂದ್ವಿ. ನಮ್ಮ ದುಡ್ಡಲ್ಲಿ ಹೇಮಾವತಿ, ಹಾರಂಗಿ, ಕಬಿನಿ ಇವೆಲ್ಲ ಕಟ್ಟಬೇಕು ಅಂತ ಹೇಳಿ. ಅದಲ್ಲದೆ ಇದ್ರೆ ಎಲ್ಲಿ ಈಗ 270 TMC ನೀರು ಬಂದಿದೆ. ನಮ್ಮ ಗತಿ ಏನಾಗುತ್ತೆ? ದಯಮಾಡಿ ನನ್ನ ಜನಕ್ಕೋಸ್ಕರ ಹೋರಾಟ ಮಾಡಿದೆ, ಸ್ವಂತದ್ದೇನಿಲ್ಲ. ಅವತ್ತು ತೀರ್ಮಾನ ಆಗಿರೋದು 90,000 ಎಕರೆ ಭತ್ತ, 30,000 ಎಕರೆ ಕಬ್ಬು. ಇವತ್ತು 4 ಲಕ್ಷ ಎಕರೆ ಇವತ್ತು KRS ಇಂದ ಇವೆಲ್ಲ ಇವತ್ತು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಸಂತೋಷ ನಮಗೆ. ಶಂಕರೇಗೌಡರು ಚಡ್ಡಿ ಮೆರವಣಿಗೆ ಮಾಡಿ ಆ ಕೆಲಸ ಶುರು ಮಾಡಿಸಿದ್ರು. ಇದೆಲ್ಲ ನನಗೆ ಜ್ಞಾಪಕ ಇದೆ. ದಯಮಾಡಿ ನನ್ನ ಜೀವನದಲ್ಲಿ ಮಂಡ್ಯದ ಜನತೆನ ಮರೆಯೋನೂ ಅಲ್ಲ, ಅಂಥ ಕೃತಜ್ಞನೂ ಅಲ್ಲ. ಇವತ್ತು ನನ್ನ ಮೊಮ್ಮಗನ ಬಗ್ಗೆ ನಮ್ಮ TV ಅವರಿಗೆ ಹೇಳ್ತೀನಿ,
ನೀವು ಹಾಸನದಲ್ಲಿ ಮಾಡಿದ್ರ? ಇಲ್ಲಿ ಹೋಗಿ ಅವರ ಮುಖದ ಹತ್ರ ಹಿಡಿಯೋದು. ನೀವು ಯಾರು ಕೊಟ್ಟು ಮಾಡ್ತೀರಿ? 3 ತಿಂಗಳು, ಒಂದಿನ ಅಲ್ಲ, ಮೊನ್ನೆ ಡಿಕ್ಲೇರ್ ಆಗಿದೆ. ನಿಖಿಲ್ ಹೆಸರು ಬರುತ್ತದೆ ಅಂತ ಶುರು ಆಗೋಯ್ತು. ಟಿವಿನ ಪ್ರತಿ ತಾಲೂಕಲ್ಲಿ ಹೋಗೋದು. ನಮ್ಮ ಸ್ನೇಹಿತರು ಕೆಲವರು ಇದ್ದಾರಲ್ಲ, ನಾವೆಲ್ಲ ಸೇರಿಸ್ತೀವಿ ನಿಖಿಲ್ನ, ಇಲ್ಲಿ ಬರೋಕೆ ಬಿಡಿದ್ರೆ ಗೋ ಬ್ಯಾಕ್ ನಿಖಿಲ್ ಅಂತ. ಇಷ್ಟು ಮನಸ್ಸಿಗೆ ನೋವಾಗುತ್ತೆ. ನನ್ನ ಸಾಕಿ ರಾಜಕೀಯವಾಗಿ ಹಾಸನ ಒಂದು ಕಡೆ, ಅದು ಮಂಡ್ಯ ಇಸ್ ಎ ಹಾರ್ಟ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದ್ದೀನಿ ನಾನು ಈ ಮಾತು. ನನ್ನ ಜನ, ನನ್ನ ಮೊಮ್ಮಗನಿಗೆ ಗೋ ಬ್ಯಾಕ್. ನನಗೆ ತುಂಬ ಮನಸ್ಸಲ್ಲಿ ನೋವಾಗಿ, ನಿನ್ನೆ ಯಾವಾಗ ಹಾಸನದಿಂದ ಬರಬೇಕಾದ್ರೆ, ನಾಳೆ ಗುರುವಾರ ಚೆನ್ನಾಗಿದೆ, ನೀವು ನಾಳೆಲೇ ನಾನು ಡಿಕ್ಲೇರ್ ಮಾಡಬೇಕು, ಅದು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ತಮ್ಮಣ್ಣವ್ರಿಗೆ ಪುಟ್ಟರಾಜಿಗೆ ಫೋನ್ ಮಾಡಿ ನೀವು ಅನೌನ್ಸ್ ಮಾಡಿ ಅಂತ ಹೇಳಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಜಯಶೀಲನಾಗ್ತಾನೆ, ಅದರಲ್ಲಿ ನನಗೆ ಅನುಮಾನ ಇಲ್ಲ ಅಂತ ಯಾವುದೇ ಸಂಶಯ ಇಲ್ಲ ನನಗೆ. ಆದರೆ ಬುದ್ಧಿ ಹೇಳ್ತೀನಿ, ಇಲ್ಲೇ ಒಂದು ಮನೆ ಮಾಡಿ 8 ತಾಲೂಕುಗಳನ್ನ ರಾಜಕೀಯದಲ್ಲಿ ನೀವೆಲ್ಲ ತಂದೆ ತಾಯಿಗಳ ಸಮಾನ ಯುವಕರಿದ್ದೀರಿ, ನಿಮ್ಮ ಜೊತೆಲಿ ಒಡನಾಡಿಯಾಗಿ ಅವನು ಕೆಲಸ ಮಾಡೋದಕ್ಕೆ ಬದ್ಧನಾಗಿದ್ದಾನೆ. ಯಾವ ಸಂಶಯ ಬೇಡ ನಿಮಗೆ. ಅವನು ಬರೀ ಗೆದ್ದು ಹೋಗೋ ಪ್ರಶ್ನೆ ಅಷ್ಟೇ ಅಲ್ಲ, ಅವನಿಗೊಂದು ಕಮಿಟ್ಮೆಂಟ್ ಇದೆ, ಗೊತ್ತಿದೆ ನನಗೆ. ನಾನು ನಿಮ್ಮೆಲ್ಲರ ಪರವಾಗಿ ಅವನಿಗೆ ಆಶೀರ್ವಾದ ಮಾಡಿ ಅವನು ಜಯಶೀಲನಾಗಲಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಸರ್ವರಿಗೆ ನಮಸ್ಕಾರ. ಬಂಧುಗಳೇ,